ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ ನಿಂದ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವವನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಗಳು. ಚೀನಾದ ಮಹಾಗೋಡೆ. ಓಕೆ, ಇದೇ ಚೀನಾದ ಮಹಾಗೋಡೆ. ಚೀನಾ ಮೊದಲು ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನ ಒಳಗೊಂಡಿತ್ತು. ನಂತರ ಈ ಎಲ್ಲ ಸಂಸ್ಥಾನಗಳನ್ನ ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಹೀಗೆ ಸೃಷ್ಟಿಯಾದ ರಾಜ್ಯಗಳ ಗಡಿಯುದ್ದಕ್ಕೂ ರಕ್ಷಣೆಗಾಗಿ ಸ್ವತಂತ್ರವಾದ ಗೋಡೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಗಡಿಗಳ ಉದ್ದಕ್ಕೂ ಸ್ವತಂತ್ರವಾದ ಗೋಡೆಗಳು. ಈ ಉತ್ತರ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಯನ್ನ ತಡೆಯಲು ಗೋಡೆಗಳನ್ನ ಒಂದುಗೂಡಿಸಲಾಯಿತು. ಸಣ್ಣ ಸಣ್ಣ ಗೋಡೆಗಳ ನಿರ್ಮಾಣ ಮಾಡಿ ಆ ದಾಳಿಯನ್ನು, ಉತ್ತರ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಯನ್ನ ತಡೆಯಲು ಗೋಡೆಗಳನ್ನ ಒಂದುಗೂಡಿಸಲಾಯಿತು. ಮಹಾಗೋಡೆಯನ್ನ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭ ಮಾಡಿ 16ನೇ ಶತಮಾನದವರೆಗೂ ಇದನ್ನ ಕಟ್ಟಲಾಯಿತು. 7ರಿಂದ 16ನೇ ಶತಮಾನದವರೆಗೆ. ಈ ಗೋಡೆಯ ಉದ್ದವು ಸುಮಾರು 5000 ಕಿಲೋಮೀಟರ್ಗೂ ಹೆಚ್ಚಿದೆ ಎನ್ನುವಂತಹ ಪ್ರತೀತಿ ಇದೆ. ಸೊ ಗೋಡೆ ಪೂರ್ಣಗೊಂಡಾಗ ಇದರ ಉದ್ದ 5000 ಕಿಲೋಮೀಟರ್ಗಿಂತಲೂ ಹೆಚ್ಚಿಗೆ ಇತ್ತು. ಸೊ ಚೀನಾದ ಮಹಾಗೋಡೆಯು ಜಗತ್ತಿನ ವಿಸ್ಮಯಗಳಲ್ಲಿ 7 ವಿಸ್ಮಯಗಳಲ್ಲಿ ಒಂದಾಗಿದೆ ಅಲ್ವಾ ಮಕ್ಕಳೇ? ಸೊ ಇದೇ ಒಂದು ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ. ಇದನ್ನು ಆಕ್ಚುಲಿ ಉತ್ತರ ಭಾಗದಿಂದ ಆಗುತ್ತಿದ್ದ ಆಕ್ರಮಣ, ದಾಳಿಕೋರರ ದೌರ್ಜನ್ಯವನ್ನ ತಡೆಯಲು ಕಟ್ಟಿಸಿದಂತಹ ಗೋಡೆ. ಆ ಗೋಡೆಗಳನ್ನ ಒಗ್ಗೂಡಿಸಿ ಚೀನಾದ ಮಹಾಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು.